ಚೆಕ್ ವೆದರ್ ದ ಫಾಲೋಯಿಂಗ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಇದನ್ನು ಏನ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಸರಿನಾ? ಸೊ ಉತ್ತರ x-2. ಸೊ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸಪ್ರೇಟ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಎಲ್ ಎಚ್ ಎಸ್ ಬರ್ಕೊಳ್ಳಿ. ಒಂದು ಪ್ಯಾಟರ್ನ್ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಪ್ರಶ್ನೆ ಬರ್ಕೊಂಬಿಡಿ. ಅದಾದ್ಮೇಲೆ ನೆಕ್ಸ್ಟ್ ಎಲ್ ಎಚ್ ಎಸ್ ಅಲ್ಲಿ ಎಲ್ ಎಸ್ ಜೊತೆ ಕೆಲಸ ಮಾಡ್ತೀವಿ ಅಂತ ಬರ್ಕೊಳ್ಳಿ. ಸೊ x-2 x+1. ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ x ಟೈಮ್ಸ್ ಆಫ್ ಆಲ್ ಆಫ್ ದಿಸ್. ಸೊ x ಟೈಮ್ಸ್ ಆಫ್ x+1 minus 2 times of x+1. So this is equal to x square plus x minus 2x minus 2. So ಇವೆರಡು x square plus 1x minus 2x is minus 1x minus 2. Next RHS x minus 1 into x plus 3. ಮತ್ತೊಂದು ಸತಿ distributive property x times of x plus 3 minus 1 times of x plus 3. So ಇಲ್ಲಿ x times of x plus 3, x into x is x square, 3 into x is 3x ಅಲ್ವಾ? ಆಮೇಲೆ minus 1 times of x is minus 1x minus 3. Minus into plus is minus 1 into 3 is 3. ಲೈಕ್ ಟರ್ಮ್ಸ್ ಮಾರ್ಕ್ ಮಾಡ್ಕೊಳ್ಳಿ. ಇದು ಸಿಂಪ್ಲಿಫೈ ಮಾಡಿ. x square plus 2x minus 3. ಮುಂದಿನ ಭಾಗ ಸಬ್ಸ್ಟಿಟ್ಯೂಟಿಂಗ್ ಇನ್ 1 ಅಂತ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಹೇಗೆ ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ ಇನ್ 1 ಅಂತ ಹೇಳಿದ್ರೆ x square minus 1x minus 2 is equal to x square plus 2x minus 3. ಇದನ್ನೆಲ್ಲ ಟ್ರಾನ್ಸ್ಪೋಸ್ ಮಾಡಬೇಕಾಗುತ್ತೆ ನೀವು. ಸೊ x square minus 1x minus 2 minus x square minus 2x plus 3. ಸೊ ಇಲ್ಲಿರೋದು ಪ್ಲಸ್ ಇರೋದು ಮೈನಸ್ ಆಗ್ತದೆ, 1 ಪ್ಲಸ್ 2x ಇರೋದು minus 2x ಆಗ್ತದೆ, ಪ್ಲಸ್ minus 3 ಇರೋದು ಪ್ಲಸ್ 3 ಆಗ್ತದೆ. ಇದು ಕ್ಯಾನ್ಸಲ್ ಆಗುತ್ತೆ. ಇದು minus 3x ಆಗುತ್ತೆ. ಇದು ಪ್ಲಸ್ 1 is equal to 0. ಇಲ್ಲಿ ಡಿಗ್ರಿ ಬಂದು 1 ಇದೆ, ಹಾಗಾಗಿ this is not a, as degree is equal to 1, it's not a quadratic equation. It's a linear equation. ಸರಿನಾ? ಸೊ ಇದೇ ರೀತಿಯಲ್ಲಿ ನಾವಿವಾಗ ಮತ್ತೊಂದು ಪ್ರಶ್ನೆ ಮಾಡೋಣ. ಇದನ್ನ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ಇದೇ ಪ್ರೊಸೀಜರು. ನೀವು ಶುರು ಮಾಡ್ಬೋದು. ನಾನು ಇಲ್ಲಿ ಪ್ರಶ್ನೆ ಬರ್ಕೊಂತ ಇದ್ದೇನೆ, ಅಷ್ಟೊತ್ತು ನೀವು ಪಾಸ್ ಮಾಡಿ ಶುರು ಮಾಡ್ಕೊಳ್ಳಿ. ಸೊ ನಿಮಗೂ ಕೂಡ ಉತ್ತರ ಬಂದಿರುತ್ತೆ ಅನ್ಕೊಂತೀನಿ. ಇಟ್ಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿ. ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಬೇಕು. ಸೊ x ಟೈಮ್ಸ್ ಆಫ್ x plus 2, sorry 2x plus 1 minus 3 times of 2x plus 1. ಸೊ ಇದು 2x square plus x minus 6x minus into plus is minus 3 into 2 is x 6 ಮತ್ತೆ x ಕಾಪಿ ಮಾಡ್ಕೊಬೇಕು. minus into plus is minus 3 into 1 is 3. 1x minus 6x 2x square minus 5x minus 3. x time next to RHS x times of x plus 5. So distributive property x square plus 5x. Sub in 1. So ಇದನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತೆ ಅಂತ ಹೇಳಿದ್ರೆ
2x square minus 5x minus 3 is equal to x square plus 5x. Rearrange ಮಾಡ್ಕೊಳ್ಳಿ. 2x square minus 5x minus 3 minus x square minus 5x is equal to 0. ಓ ತಪ್ಪು ಹೇಳಿದೆ ನಾನು, ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಲೈಕ್ ಟರ್ಮ್ಸ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. 2x square minus 1x square is 1x square minus 10x minus 3 is equal to 0. As degree is equal to 2, it's a quadratic equation. Okay, pause ಮಾಡ್ಕೊಂಡು ನೋಡೋರು ನೋಡ್ಬೋದು ಇಲ್ಲಿ.